ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ಅಪ್ಪ. ಅಪ್ಪ, ಅಜ್ಜಿ ಇಲ್ಲೇ ಬಿದ್ದಿದ್ದು. ಅದ್ ಹೇಗಾಯ್ತು, ಹೇಗ್ ಬಿತ್ತರೋ ಗೊತ್ತಿಲ್ಲ. ಆದ್ರೆ ಬೆಳಗ್ಗೆ ಎದ್ದಳೋ ಅಷ್ಟೊತ್ತಿಗೆ ಇಲ್ಲೇ ಬಿತ್ತಿದ್ರು. ಜಾನು, ನಿಮ್ಮ ಮನೆಗೆ ಬೆಳಗ್ಗೆ ಕೆಲ್ಸಕ್ಕೆ ಬರ್ತಾರಲ್ಲ, ಅವ್ರ ಅಮ್ಮನ್ ನೋಡ್ಲಿಲ್ವಂತ? ಇಲ್ಲ ಅಪ್ಪ, ಅವ್ರೇನಾದ್ರೂ ನೋಡಿದಿದ್ರೆ ನಮ್ಮನ್ನು ಎಬ್ಸ್ತಿದ್ರು. ಮೋಸ್ಟ್ಲಿ ಅವ್ರು ಬಂದು ಹೋಗಾದ್ಮೇಲೆ ಇದೆಲ್ಲ ಆಗಿದೆ ಅನ್ಸುತ್ತೆ. ನನಗೆ ಅವಾಗವಾಗ ಮಧ್ಯರಾತ್ರಿ ಎಚ್ಚರ ಆಗೋದು, ಆದರೆ ನಿನ್ನೆ ಯಾಕೋ ಎಚ್ಚರನೇ ಆಗಲಿಲ್ಲ. ಅಷ್ಟು ನಿದ್ದೆ. ಇದನ್ನೇ ವಿಧಿ ಅನ್ನೋದು. ಆಗಬೇಕಾಗಿರೋದನ್ನ ಯಾರೂ ತಪ್ಸಕ್ಕಾಗಲ್ಲ. ನೋಡ್ ಜಾನು, ನೀನ್ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ನಿನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡು. ಹೌದು ಮಗಳೇ, ನಿನ್ನ ತಾಯಿ ಆಗ್ತಾ ಇರೋಳು. ಆಸ್ಪತ್ರೆ ಮನೆ ಅಂತ ಹಿಂಗೆ ಓಡಾಡ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಿನ್ನ ಹೊಟ್ಟೆಲ್ ಬೆಳೀತಾ ಇರೋ ಮಗುಗೂ ಒಳ್ಳೇದಲ್ಲ ಮಗಳೇ. ಏನಿದ್ರು ನಾವೆಲ್ಲ ಇದ್ದೀವಲ್ಲ, ನಾವೆಲ್ಲ ನೋಡ್ಕೋತೀವಿ. ನೀನು ಆರಾಮಾಗಿರ್ಬೇಕು, ಆಯ್ತಾ? ಹೀಗೆಲ್ಲ ಆಗಿರುವಾಗ ಹೇಗಪ್ಪ ಆರಾಮಾಗಿರೋಕ್ಕಾಗತ್ತೆ? ಅಜ್ಜಿ ಯಾವಾಗ ಮೊದಲಿನ ಥರ ಆಗ್ತಾರೋ ಅಂತ ಅನ್ಸ್ಬಿಟ್ಟಿದೆ. ನನ್ನ ಮನಸ್ಸೆಲ್ಲ ಇನ್ನೂ ಆಸ್ಪತ್ರೆಯಲ್ಲೇ ಇದೆ. ಅವ್ರಿಗೆ ಯಾವಾಗ ಪ್ರಜ್ಞೆ ಬರುತ್ತೋ, ಯಾವಾಗ ನಮ್ಮೆಲ್ಲರ ಜೊತೆ ಮಾತಾಡ್ತಾರೋ ಅಂತ ಅನಿಸ್ತಾ ಇದೆ. ಈ ಯೋಚನೆನೇ ಬೇಡ ಅಂತಿರೋದು ಕಣೆ. ನೋಡು, ಇಂಥ ಪರಿಸ್ಥಿತಿನಲ್ಲಿ ನೀನು ಜಾಸ್ತಿ ಟೆನ್ಷನ್ ತಗೊಂಡ್ರೆ ಅದು ಮಗು ಮೇಲೆ ಪರಿಣಾಮ ಬೀರುತ್ತೆ. ನಾವೆಲ್ಲ ಇದೀವಿ ಅಂತ ಹೇಳ್ತಿದೀವಲ್ಲ, ನೀನು ಆರಾಮಾಗಿರು. ಹೌದು, ಇಂಥ ಸಮಯದಲ್ಲಿ ನಿಮ್ಮ ಧೈರ್ಯವಾಗಿರಬೇಕು. ಅಜ್ಜಿಗೆ ಏನಾಗೋದಕ್ಕೂ ನಾವು ಬಿಡೋದಿಲ್ಲ. ನೀವು ಆರಾಮಾಗಿರಿ. ಸರಿ. ವೀಣಾ ಫೋನ್ ಮಾಡ್ತಿದ್ದಾಳೆ. ವೀಣಾ, ಹೇಳಮ್ಮ. ಮಾವ, ಅಜ್ಜಿ ಹೇಗಿದ್ದಾರೆ ಮಾವ? ಪರವಾಗಿಲ್ಲಮ್ಮ, ಅವ್ರಿಗೆ ಪ್ರಜ್ಞೆ ಬಂತು. ಆಮೇಲೆ ಅದು ಏನೋ ಹೇಳಕ್ ಹೊರಟ್ರು, ಉಸಿರಾಟ ಜಾಸ್ತಿ ಆಗಿ ಮತ್ತೆ ಪ್ರಜ್ಞೆ ತಪ್ಪಿಟ್ರು. ನೀವಿನ್ನು ಆಸ್ಪತ್ರೆನಲ್ಲೇ ಇದ್ದೀರಾ ಮಾವ? ಇಲ್ಲಮ್ಮ, ನಾವು ಆಸ್ಪತ್ರೆಯಿಂದ ಜಾನು ಮನೆಗೆ ಬಂದ್ವಿ. ಅಲ್ಲಿ ಜಯಂತ್ ಇದ್ದಾರೆ. ಮಾವ, ಅಜ್ಜಿ ಹುಷಾರು ಮಾವ. ಹಾಗೆ ನಿಮ್ಮ ಆರೋಗ್ಯನೂ ಹುಷಾರು. ಅದು ನಾನು ಆಗಾಗ ಫೋನ್ ಮಾಡಿ ವಿಚಾರಿಸ್ತಾ ಇರ್ತೀನಿ, ಏನು ಅನ್ಕೋಬೇಡಿ. ಸರಿಯಮ್ಮ. ವೀಣಾ, ನಾನು ಫೋನ್ ಮಾಡಿ ಹೇಳೋ ತನಕ ಅಮ್ಮನ ಬಗ್ಗೆ ಲಕ್ಷ್ಮಿಗೆ ಏನು ಹೇಳಬೇಡ. ಹೊಟ್ಟೆಲ್ ಹುಟ್ಟಿದ ಮಕ್ಕಳು ಅಮ್ಮ ಹೇಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ ಅಂತ ಒಂದ್ಸಲ ಆಸ್ಪತ್ರೆಗೆ ಬಂದು ನೋಡ್ಲಿಲ್ಲ, ಒಂದು ಫೋನ್ ಮಾಡಲಿಲ್ಲ. ಸೊಸೆ ಆಗಿ ಬಂದಿರೋ ವೀಣಾ ಅಮ್ಮನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾಳೆ. ಅಪ್ಪ, ಅಣ್ಣಂದ್ರು ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ? ನೋಡು, ನೀನು ಅಳ್ಬಾರ್ದು. ನೀನು ಇವಾಗ ಹೋಗಿ ಫ್ರೆಶ್ ಅಪ್ ಆಗ್ಬಾ. ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ ಮಜಾನ, ನಂಗೆ ಕಾಫಿ ಎಲ್ಲ ಏನು ಬೇಡ. ಸಿದ್ದುಗೆ ಭಾವನಿಗೆ ಅವರು ರೂಮ್ ಯಾವುದು ಅಂತ ತೋರಿಸ್ಬಿಡಮ್ಮ. ಅಯ್ಯೋ ಬೇಡಮ್ಮವ, ನಾವು ಇಲ್ಲೇ ಇರ್ತೀವಿ. ಅಯ್ಯೋ, ಅದು ಹೇಗಾಗುತ್ತೆ? ಬನ್ನಿ ಅಕ್ಕ, ಬಾ. ಹೋಗಿ.
ಅಮ್ಮ, ಬೇಗ ಗುಣ ಆಗ್ಬಿಡು. ಈ ಸ್ಥಿತಿಯಲ್ಲಿ ನಿನ್ನ ನೋಡಕ್ಕಾಗಲ್ಲ ನನಗೆ. ಅಜ್ಜಿ, ನಿಮಗೆ ಒಂದ್ಸಲಿ ಪ್ರಜ್ಞೆ ಬಂದಿದ್ದಕ್ಕೆ ನೀವೆಷ್ಟು ಗಟ್ಟಿ ಜೀವ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ. ಆದರೆ ನಿಮಗೆ ಮತ್ತೊಂದ್ಸಲಿ ಪ್ರಜ್ಞೆ ಬಂದರೆ ನನ್ನ ಜೀವನ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಹಾಗಾಗ್ಬಾರ್ದಲ್ವಾ? ನೆಮ್ಮದಿಯಾಗಿ ಮಲಗಿದ್ದೀರಿ, ಹಾಗೆ ನೆಮ್ಮದಿಯಾಗಿ ಆಗ ನನಗೂ ಸ್ವಲ್ಪ ನೋಡಿ, ಈ ವಯಸ್ಸಿನಲ್ಲಿ ನೀವು ನನ್ನ ಮನೆ ಮುರಿಯೋದಕ್ಕಿಂತ ನೀವು ಎಲ್ಲರಿಂದ ದೂರ ಹೋಗೋದು ಸೂಕ್ತ. ಆದರೆ ಯಾವಾಗಲೂ ನೀವು ಹೇಳೋ ಹಾಗೆ ನಾವು ಎಲ್ಲೇ ಇದ್ದರೂ ಖುಷಿಯಾಗಿ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾತ್ರ ಮಾಡಿ. ಗುಡ್ ಬೈ ಅಜ್ಜಿ. ಬಾಯ್ ಬಾಯ್. ಸರ್, ಏನ್ ಮಾಡ್ತಿದ್ದೀರಾ? ಅದು ಆಕ್ಸಿಜನ್ ಮಾಸ್ಕ್ ಸರಿಯಾಗಿ ಕೂತಿರ್ಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ನೀವೊಂದ್ಸರಿ ಚೆಕ್ ಮಾಡಿ ಸರಿಯಾಗಿದೆಯಾ ಅಂತ. ಸರಿ ಇದೆ ಸರ್. ಥ್ಯಾಂಕ್ ಯು ಸರ್. ಸರ್, ಅಂದಾಗೆ ಇವ್ರು ನಿಮ್ಗೆ ಏನಾಗಬೇಕು? ಇವರು ನನ್ನ ವೈಫ್, ಅಜ್ಜಿ, ಅಂದರೆ ನನ್ನ ಮಾವನವ್ರ ತಾಯಿ. ಓ, ಪರವಾಗಿಲ್ಲ ಸರ್. ನಿಮ್ಮ ನೋಡ್ತಿದ್ರೆ ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ತೀರಾ ಅಂತ ಅನ್ಸುತ್ತೆ. ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿದ್ದೀರಲ್ಲ ಸರ್. ಹಾಗೆ ನೋಡ್ಕೊಳ್ಳದೆ ಹೋದ್ರೆ ನನ್ನ ಜೀವನದಲ್ಲಿ ಕತ್ಲೆ ಕವಿತು ಬಿಡುತ್ತಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.